SSLC Karnataka Board Model Question Paper, Paper 1 2024-25, Set 1 First Language English Question Paper Answers. First main ಅಲ್ಲಿ 6 ಕ್ವಶನ್ ಇರುತ್ತೆ. Choose the correct answer type questions. So first question ಗೆ answer, there is a fly in the coffee. Second question, all should follow the traffic rules strictly. Answer is option D, shouldn't they. Next question number 3, the word that takes IR has a negative prefix. Answer is option C, irresponsible. Fourth question, we look for an improvement in our son's performance in this year. ಇದು 1 to 4 ಕ್ವಶನ್ಗೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 5, ಗಿವ್ ದ ನೌನ್ ಫಾರ್ಮ್ ಆಫ್ ದ ವರ್ಡ್ ರೆಡ್ಯೂಸ್. ಆನ್ಸರ್ ಇಸ್ ಆಪ್ಷನ್ ಡಿ, ರಿಡಕ್ಷನ್. ಸಿಕ್ಸ್ ಕ್ವಶನ್, ಲವ್ ಎಬ್ಸ್ ಲೈಕ್ ದ ಟೈಡ್. ಸೊ ಇದು ಯಾವ ಫಿಗರ್ ಆಫ್ ಸ್ಪೀಚ್. ಆನ್ಸರ್ ಇಸ್ ಆಪ್ಷನ್ ಎ, ಸಿಮಿಲಿ. ನೆಕ್ಸ್ಟ್ ಮೇಲೆ ನಿಮಗೆ 4 ಮಾರ್ಕ್ಸ್ ಇರುತ್ತೆ. ಅಬ್ಸರ್ವ್ ದ ರಿಲೇಷನ್ಶಿಪ್ ದ ಫಸ್ಟ್ ಪೇರ್ ಆಫ್ ದ ವರ್ಡ್ಸ್ ಆ್ಯಂಡ್ ಕಂಪ್ಲೀಟ್ ದ ಸೆಕೆಂಡ್ ಪೇರ್ ಅಕಾರ್ಡಿಂಗ್ಲಿ ಇನ್ ದ ಫಾಲೋಯಿಂಗ್. ಕಿಡ್ನೀಸ್, ಯೂರಾಲಜಿಸ್ಟ್. ಐ, ಆಪ್ಥಮಾಲಜಿಸ್ಟ್ ಆರ್ ಆಕ್ಯುಲಿಸ್ಟ್ ಅಂತ. ನೆಕ್ಸ್ಟು ಫಾಯ್ ಅಂದರೆ ಎನಿಮಿ ಅಂತ. ಆ್ಯಂಗರ್ ಅಂದರೆ ವಾರ್ ತತ್ತವ್ರು ಬರಿಬೋದು, ಅದನ್ನು ಹಾಸ್ಟೆಲ್ ಅಂತಲೂ ನೀವು ಬರಿಬೋದು. ಸೊ ಇದೇ ಥರ ಕ್ವಶನ್ ನಂಬರ್ 9 ಮತ್ತು 10ಗೂ ಕೂಡ ಆನ್ಸರ್ ಮಾಡಿದ್ದೀನಿ. ನೆಕ್ಸ್ಟ್ ಮೇನ್, ರೀರೈಟ್ ಹ್ಯಾಸ್ ಡೈರೆಕ್ಟೆಡ್. ಇಲ್ಲಿ 3 ಕ್ವಶನ್ ಇದೆ, 11, 12, 13. ಈಚ್ ಕ್ಯಾರೀಸ್ 1 ಮಾರ್ಕ್ಸ್. ಫಸ್ಟ್ ಮೇನಲ್ಲಿ ಏನಿದೆ, ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್. ಆಕ್ಟಿವೈಸ್ ಅಥವಾ ಪ್ಯಾಸಿವೈಸ್ ಅಂತ. ಸೊ ಅದು ಆಕ್ಟಿವೈಸ್ ಇದೆ, ನೀವು ಅದನ್ನು ಪ್ಯಾಸಿವೈಸ್ಗೆ ಚೇಂಜ್ ಮಾಡಿ ಅಂತ. ವಾಯ್ಸ್ ಅಂತ ಕೊಟ್ಟಿದ್ದಾನೆ, ಸೊ ಅದು ಆಕ್ಟಿವೈಸ್ ಅಥವಾ ಪ್ಯಾಸಿವೈಸ್ ಅಂತ. ನೆಕ್ಸ್ಟು ಚೇಂಜ್ ಇಂಟು ರಿಪೋರ್ಟೆಡ್ ಸ್ಪೀಚ್. ನೀವು ಡೈರೆಕ್ಟ್ ಸ್ಪೀಚ್ ಆರ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ಕೊಡ್ತಾರೆ ನೋಡಿ ಕ್ಲಾಸಲ್ಲಿ. ಸೊ ಅದನ್ನೇ ಅವರು ರಿಪೋರ್ಟೆಡ್ ಸ್ಪೀಚ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಫ್ರೇಮ್ ದ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 13 ನಿಮಗೆ ಫ್ರೇಮ್ ಎ ಕ್ವಶನ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಹ್ಯಾಸ್ ಅ ಆನ್ಸರ್. ಅಂಡರ್ಲೈನ್ ಮಾಡಿರೋ ವರ್ಡ್ ಅದು ನಿಮಗೆ ಆನ್ಸರ್ ಆಗಿ ಬರಬೇಕು. ಸೊ ಆ ಥರ ನೀವೊಂದು ಕ್ವಶನ್ನ ನೀವಲ್ಲಿ ಫ್ರೇಮ್ ಮಾಡಬೇಕು. ಸೊ ನಿಮಗೆ ಈ 3 ಕ್ವಶನಿಂದ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಈ ಕ್ವಶನ್ ಅಟೆಂಡ್ ಮಾಡಬೇಕಾದ್ರೆ ಎಲ್ಲೂ ಕೂಡ ಯಾವುದೇ ಥರ ಮಿಸ್ಟೇಕ್ಸ್ನ ಮಾಡಬೇಡಿ. ಪರ್ಫೆಕ್ಟಾಗಿ ಆನ್ಸರ್ ಮಾಡಿದ್ರೆ 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟು ಫೋರ್ತ್ ಮೇನಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸ್ ಈಚ್. ಒಂದೊಂದು ಕ್ವಶನ್ಗೂ 4 ಮಾರ್ಕ್ಸ್ ಕ್ವಶನ್ ಇದ್ದು 4 ಕ್ವಶನ್. ನೆಕ್ಸ್ಟ್ ಮೇನಲ್ಲಿ ನೋಡಿ 7 ಕ್ವಶನ್ಸ್ ಇದೆ. ಈಚ್ ಕ್ಯಾರೀಸ್ 2 ಮಾರ್ಕ್ಸ್. 7 ಇಂಟು 2 ಏನಾಗುತ್ತೆ, 14 ಆಗುತ್ತೆ. ನೆಕ್ಸ್ಟ್ ಕ್ವಶನ್, ರೀರೈಟ್ ಹ್ಯಾಸ್ ಡೈರೆಕ್ಟೆಡ್. ಸೊ ಈ ಒಂದು ಮೇನಲ್ಲಿ ನಿಮಗೆ 2 ಡಿಗ್ರೀಸಲ್ಲಿ ನೀವು ಆ ಸೆಂಟೆನ್ಸ್ನ ಚೇಂಜ್ ಮಾಡಬೇಕು. ಇನ್ನೊಂದು ಸೆಂಟೆನ್ಸಲ್ಲಿ ನಿಮಗೆ ಕಾಂಪೌಂಡ್ ಅಥವಾ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಇದೆ. ಸೊ ಆ ಒಂದು ಸೆಂಟೆನ್ಸ್ಗೆ ನೀವು ಅಲ್ಲಿ ಅದನ್ನ ಚೇಂಜ್ ಮಾಡಿ ಅಂತ ಆ ಕ್ವಶನ್ ನಿಮಗೆ ಕೊಟ್ಟಿದ್ದಾರೆ. ಫೋರ್ತ್ ಮೇನಲ್ಲಿ ನೋಡಿ 3 ಮಾರ್ಕ್ಸ್ ಇದೆ. ಫಸ್ಟು 25 ಕ್ವಶನ್, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ದ ಅದರ್ 2 ಡಿಗ್ರೀಸ್. ಅಲ್ಲಿ ನಿಮಗೆ ಕ್ವಶನ್ ನಿಮಗೆ ದ ಬುಕ್ ಈಸ್ ಒನ್ ಆಫ್ ದ ಮೋಸ್ಟ್ ಅಂತ ಬಂದರೆ ಅದು ಸೂಪರ್ಲೇಟಿವ್ ಡಿಗ್ರಿ ಅಂತಲ್ಲಿದೆ. ಸೊ ನೀವು ಆ ಒಂದು ಡಿಗ್ರಿನ ನೀವು ಪಾಸಿಟಿವ್ ಡಿಗ್ರಿ ಮತ್ತು ಕಂಪ್ಯಾರಿಟಿವ್ ಡಿಗ್ರಿಗೆ ನೀವು ಚೇಂಜ್ ಮಾಡಬೇಕು. ನಾನು ಅಲ್ಲಿ ಟೈಪ್ ಮಾಡಿಲ್ಲ, ಬಟ್ ನಾನು ಹೇಳ್ತೀನಿ, ನೀವು ಅದನ್ನು ಬರ್ಕೊಳ್ಳಿ. ಪಾಸಿಟಿವ್ ಡಿಗ್ರಿಲಿ ಆ ಸೆಂಟೆನ್ಸ್ ಯಾವ ಥರ ಚೇಂಜ್ ಆಗುತ್ತೆ ಅಂತಂದರೆ, ಪಾಸಿಟಿವ್ ಡಿಗ್ರಿ, ವೆರಿ ಫ್ಯೂ ಬುಕ್ಸ್ ಆರ್ ಹ್ಯಾಸ್ ಇಂಟ್ರೆಸ್ಟಿಂಗ್ ಹ್ಯಾಸ್ ದಿಸ್ ಬುಕ್ ಐ ಹ್ಯಾವ್ ಎವರ್ ರೀಡ್. ಕಂಪ್ಯಾರಿಟಿವ್ ಡಿಗ್ರಿ, ದಿಸ್ ಬುಕ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ಮೋಸ್ಟ್ ಅದರ್ ಬುಕ್ಸ್ ಐ ಹ್ಯಾವ್ ಎವರ್ ರೀಡ್. ನೆಕ್ಸ್ಟ್ ಕ್ವಶನ್ ನಂಬರ್ 26, ಕಾಂಪೌಂಡ್ ಸೆಂಟೆನ್ಸ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸ್ಗೆ ಚೇಂಜ್ ಮಾಡಬೇಕು. ಸೊ ಕಾಂಪೌಂಡ್ ಸೆಂಟೆನ್ಸ್ ಯಾವ ಥರ ಚೆನ್ನಾಗುತ್ತೆ, ಹೀ ಸೇವ್ಡ್ ದ ಲೈಫ್ ಆಫ್ ಎ ಗರ್ಲ್ ಸೊ ಹಿ ವಾಸ್ ಗಿವನ್ ಅ ಮೆಡಲ್. ನೆಕ್ಸ್ಟ್ ಕಾಂಪ್ಲೆಕ್ಸ್ ಸೆಂಟೆನ್ಸ್, ಹಿ ವಾಸ್ ಗಿವನ್ ಅ ಮೆಡಲ್ ಬಿಕಾಸ್ ಹಿ ಸೇವ್ಡ್ ದ ಲೈಫ್ ಆಫ್ ಎ ಗರ್ಲ್. ಸೊ ಇದು ಕ್ವಶನ್ ನಂಬರ್ 26ಗೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 26, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್. ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ದಿಸ್ ಕಾಫಿ ಈಸ್ ವೆರಿ ಹಾಟ್ ಐ ಕೆನಾಟ್ ಡ್ರಿಂಕ್ ಇಟ್. ಸೊ ಇದನ್ನು ನೀವು ಟು ಸೋ ದ್ಯಾಟ್ಗೆ ಚೇಂಜ್ ಮಾಡಬೇಕು. ಫಸ್ಟಲ್ಲಿ ದ ಕಾಫಿ ಈಸ್ ಟು ಹಾಟ್ ಟು ಡ್ರಿಂಕ್. ಸೆಕೆಂಡ್ ಸೆಂಟೆನ್ಸ್, ದಿಸ್ ಕಾಫಿ ಈಸ್ ವೆರಿ ಹಾಟ್ ಐ ಕೆನಾಟ್ ಡ್ರಿಂಕ್. ಲೈಕ್ ದಿಸ್ 7th ಮೇನ್ ಮತ್ತು 8th ಮೇನ್ 15 ಮಾರ್ಕ್ಸ್ ಮತ್ತು 18 ಮಾರ್ಕ್ಸ್ ಕ್ವಶನ್ಸ್. ಕೋಟ್ ಫ್ರಮ್ ಮೆಮೊರಿ, ದ ರಿಚ್. ಸೊ ಪೊಯಮ್ ಇದೆ, 2 ಪೊಯಮಲ್ಲಿ ನೀವು ಯಾವುದಾದ್ರೂ ಒಂದು ಪೊಯಮ್ನ ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 7 or 8 ಸೆಂಟೆನ್ಸ್. 7 or 8 ಸೆಂಟೆನ್ಸಲ್ಲಿ ನಿಮಗೆ 3 ಕ್ವಶನ್ಸ್ ಇದೆ. ಸೊ ಈ ಒಂದು ಕ್ವಶನ್ಸ್ ನಿಮಗೆ ಇಲ್ಲಿ ಚಾಯ್ಸಸ್ ಕೂಡ ಇರುತ್ತೆ. ನಿಮಗೆ ಈ ಮೇನಿಂದ ನಿಮಗೆ 12 ಮಾರ್ಕ್ಸ್ ಸಿಗುತ್ತೆ. ಯಾವುದೇ ಕ್ವಶನ್ನ ಬಿಡೋಕ್ಕೆ ಹೋಗಬೇಡಿ, ಎಲ್ಲ ಕ್ವಶನ್ಸ್ನು ಕೂಡ ಅಟೆಂಡ್ ಮಾಡಿ. ನಾನು ಆನ್ಸರ್ ಮಾಡಿರೋ ಇಷ್ಟನ್ನು ಬರೋದ್ರೂ ಕೂಡ ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಅದು ನಿಮಗೆ ಬರುತ್ತೆ. ಎಲ್ಲ ಕ್ವಶನ್ನೂ ನೀಟಾಗಿ ಓದಿ ಆನ್ಸರ್ ಮಾಡಿ. ನೆಕ್ಸ್ಟ್ ಮೇನಲ್ಲಿ ಪ್ಯಾಸೇಜ್ ಇದೆ. 40 ಕ್ವಶನಲ್ಲೂ ಕೂಡ ಆಪ್ಷನ್ ಇದೆ. ಸೊ ಅವೆರಡರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಬರೀರಿ. ನೆಕ್ಸ್ಟು ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಕೇರ್ಫುಲ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. 4 ಮಾರ್ಕ್ಸ್ ಪ್ಯಾಸೇಜ್ ಇದೆ, ಅಂದರೆ 2 ಕ್ವಶನ್ ಕೊಟ್ಟಿದ್ದಾರೆ. ಆ ಒಂದು ಪ್ಯಾರಾಗ್ರಾಫ್ನ ಓದಿ ಆ 2 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಸೆಕೆಂಡ್ ಕ್ವಶನ್ ಕೂಡ 2 ಮಾರ್ಕ್ಸ್ ಇರುತ್ತೆ. ನಾನು ಆನ್ಸರ್ ಮಾಡಿದ್ದೀನಿ ನೋಡಿ, ದ ಸ್ಟೂಡೆಂಟ್ ಶುಡ್ ಮೇಡ್, ಅಲ್ಲಿಂದ
ಮನಿ ಕೆನಾಟ್ ಬೈ, ಅದು ಫಸ್ಟ್ ಕ್ವಶನ್ಗೆ ಆನ್ಸರ್ ಆಗುತ್ತೆ. ಸೆಕೆಂಡ್ ಕ್ವಶನ್ಗೆ ರಿಯಲ್ ಬ್ಲಿಸ್ಸಿಂದ ಲಾಸ್ಟ್ ಸ್ಯಾಕ್ರಿಫೈಸ್ವರೆಗೂ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಅದು. ನೆಕ್ಸ್ಟ್ ಮೇನಲ್ಲಿ ರೈಟ್ ಆ್ಯನ್ ಎಸ್ಸೆ ಅಬೌಟ್ 18 to 20 ಸೆಂಟೆನ್ಸ್ ಒನ್ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಟಾಪಿಕ್ಸ್. ಎಸ್ಸೆ ಇದೆ, 2 ಟಾಪಿಕ್ ಕೊಟ್ಟಿದ್ದಾರೆ, ಈಚ್ ಕ್ಯಾರೀಸ್ 1 ಮಾರ್ಕ್ಸ್. ಯಾವ್ದಾದ್ರು 1 ಟಾಪಿಕ್ನ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ಮೇನಲ್ಲಿ ನಿಮಗೆ ಲೆಟರ್ ರೈಟಿಂಗ್, ಒಂದು ಫಾರ್ಮಲ್ ಲೆಟರ್, ಒಂದು ಇನ್ಫಾರ್ಮಲ್ ಲೆಟರ್ ಅಂತ ಇರುತ್ತೆ. ಸೊ ಎರಡಲ್ಲಿ ನೀವು ಯಾವ್ದಾದ್ರು 1 ಲೆಟರ್ನ ಕೂಡ ಚಾಯ್ಸ್ ಮಾಡಿ ನೀವು ಬರೀರಿ. ಥ್ಯಾಂಕ್ ಯು.